ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಇವತ್ತು ಬೆಳಗ್ಗೆನೆ ಉತ್ತರ ಸಿಕ್ಕಿದೆ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟನ್ನು ಟ್ರೂತ್ನಲ್ಲಿ ಮಾಡಿದ್ದಾರೆ. ಆ ಪೋಸ್ಟ್ ಏನು ಹೇಳುತ್ತೆ ಅಂದರೆ, ಈ ಕದನ ವಿರಾಮದ ಅವಧಿ ಏನಿತ್ತು ಅದು ಅನಿರ್ದಿಷ್ಟಾವಧಿ ತನಕ ಮುಂದುವರಿಯುತ್ತೆ ಅನ್ನೋದನ್ನು ಹೇಳಿದರು. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತು 2ನೇ ಸುತ್ತಿನ ಸಂಧಾನ ಸಭೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡಿಬೇಕಾಗಿತ್ತು. ಆದರೆ ಇರಾನ್ ನಾವು ಬರಲ್ಲ ಮಾತುಕತೆಗೆ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಮಾತಾಡಲ್ಲ ಅವ್ರ ಜೊತೆಗೆ, ನಾವು ಹೇಳಿದ್ದನ್ನು ಅವ್ರು ಒಪ್ಪೋ ತನಕ ನಾವು ಟೇಬಲ್ ಬರಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಬೇರೆ ದಾರಿ ಕಾಣದಂತಹ ಅಮೆರಿಕ ಮುಖ ಉಳಿಸ್ಕೊಳ್ಬೇಕಲ್ವಾ, ಹೀಗಾಗಿ ಪೀಸ್ ಎಕ್ಸ್ಟೆಂಡೆಡ್ ಅಂತ ಪೋಸ್ಟ್ ಮಾಡಿದ್ದಾರೆ. ಕದನ ವಿರಾಮದ ಅವಧಿ ಮತ್ತೊಮ್ಮೆ ವಿಸ್ತರಣೆ ಆಗ್ತಾ ಇದೆ. ಸದ್ಯಕ್ಕೆ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕಲ್ಲ ಅನ್ನೋದು ಅರ್ಥ. ಆಮೇಲೆ ಆಯಿಲ್ ಪ್ರಾಬ್ಲಮ್ಮು, ಇನ್ನೊಂದು ಪ್ರಾಬ್ಲಮ್ ಆಗಬಹುದಾ, ಮತ್ತೆ ಯುದ್ಧ ಸ್ಟಾರ್ಟ್ ಆಗಬಹುದಾ ಅನ್ನೋ ಪ್ರಶ್ನೆ ಇತ್ತಲ್ಲ, ಅದಕ್ಕೆಲ್ಲ ತಾತ್ಕಾಲಿಕವಾಗಿ ಉತ್ತರ ಸಿಗ್ತಾ ಇದೆ. ಪಾಕಿಸ್ತಾನದ ಮನವಿ ಮೇರೆಗೆ ಕದನ ವಿರಾಮವನ್ನು ನಾವು ವಿಸ್ತರಣೆ ಮಾಡ್ತಿದ್ದೀವಿ ಅಂತ ಟ್ರಂಪ್ ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಹೇಳ್ತಂತೆ, ಸರ್ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಹೇಳ್ತಂತೆ. ಹಿಂಗಾಗಿ ಇವ್ರು ಹೇಳ್ತಿದ್ದಾರಲ್ಲ ಅಂತ ನಾವು ಒಪ್ಕೊಂಡ್ವಿ ಅಂತ. ಅಸಲಿಗೆ ಅಮೆರಿಕಾಗೆ ಬೇಕಿತ್ತು ಕದನ ವಿರಾಮ, ಬಟ್ ಅವರೇ ಹೇಳ್ಬಿಟ್ರೆ ಮುಖಭಂಗ ಅನ್ನೋದು ಗೊತ್ತಾಗ್ಬಿಡುತ್ತಲ್ವ ಜಗತ್ತಿಗೆ. ಹೀಗಾಗಿ ಅವ್ರು ಯಾವಾಗ ಮುಳುಗ್ತಿರ್ತಾರೆ ಆವಾಗ ಪಾಕಿಸ್ತಾನದ ಕೈ ಕಾಲು ಹಿಡ್ಕೊಂಡು ಮೇಲಕ್ಕೆ ಕೇಳೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಈ ಯುದ್ಧದಲ್ಲಂತೂ ಹಾಗೆ ಕಾಣಿಸ್ತಾ ಇದೆ ನಮಗೆ. ಇಲ್ಲಾಂದರೆ ಪಾಕಿಸ್ತಾನವನ್ನು ಯಾಕಪ್ಪ ಎಲ್ಲ ದೇಶ ಬಿಟ್ಟು ಎಳಿತಾರೆ ಇವರು. ಸೊ ಡೊನಾಲ್ಡ್ ಟ್ರಂಪ್ ವೆರೈಟಿ ಎಚ್ಚರಿಕೆಗಳನ್ನು ಕೊಟ್ಟರು ಕೂಡ ಇರಾನ್ಗೆ. ನಿಮ್ಮನ್ನು ಶಿಲಾಯುಗಕ್ಕೆ ತಳ್ತೀವಿ, ನಮ್ಮ ಹತ್ರ ಅಂಥ ಬಾಂಬ್ ಇದೆ, ಇಂಥ ಬಾಂಬ್ ಇದೆ, ಮಿಸೈಲ್ ರೆಡಿ ಇದೆ, ನಮ್ಮ ಸೈನಿಕರನ್ನು ಕಳಿಸಿದ್ದೀವಿ ಅಂತೆಲ್ಲ ಎಷ್ಟೇ ಡಿಸೈನ್ ಎಚ್ಚರಿಕೆಗಳನ್ನು ಕೊಟ್ಟರು ಇರಾನ್ ಒಂಚೂರು ತಲೆ ಕೆಡಿಸ್ಕೊಂಡಿಲ್ಲ. ಹೋಗಯ್ಯ ಏನು ಮಾಡ್ಕೋತೀಯ ಮಾಡ್ಕೋ ಅನ್ನೋ ರೀತಿಯಲ್ಲಿ ಇರಾನ್ ವರ್ತನೆ ಕಾಣಿಸ್ತಾ ಇದೆ. ಹೌದು, ಎತ್ತು ಏರಿಗೆಳೆದ್ರೆ ಎಮ್ಮೆ ನೀರಿಗೆಳಿತು ಅನ್ನೋ ಹಾಗೆ ಸಂಧಾನದ ವಿಚಾರ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಹಗ್ಗಜಗ್ಗಾಟಕ್ಕೆ ಕಾರಣವಾಗ್ತಾ ಇದೆ. ಇದರ ನಡುವೆ ಕದನ ವಿರಾಮವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ನಿಂದ ಪ್ರಸ್ತಾಪ ಬರುವವರೆಗೂ ಕೂಡ ದಾಳಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚರ್ಚೆಗಳು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ಕದನ ವಿರಾಮ ಮುಂದುವರಿಯುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರುತ್ನಲ್ಲಿ ತಿಳಿಸಿರುವಂಥದ್ದು, ಇರಾನ್ ಸರ್ಕಾರ ಗಂಭೀರವಾಗಿ ಮುರಿದು ಬಿದ್ದಿದೆ, ಯಾವುದೇ ಕ್ಷಣದಲ್ಲಿ ದಾಳಿಗೂ ಸಿದ್ಧ, ಸಮರ್ಥರಾಗಿರಿ. ಅಮೆರಿಕ ಮಿಲಿಟರಿ ಸೇನೆಗೆ ಡೊನಾಲ್ಡ್ ಟ್ರಂಪ್ ಸೂಚಿಸಿರುವಂಥದ್ದು. ಒಂದು ಕಡೆ ಕದನ ವಿರಾಮ ಅಂತಾರೆ, ಮತ್ತೊಂದು ಕಡೆ ದಾಳಿ ಮುಂದುವರಿಯುತ್ತೆ ಅಂತಾರೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಆಡುವ ಮಾತಿಗೂ ನಡೆದುಕೊಳ್ತಾ ಇರುವಂತಹ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಟ್ರುತ್ನಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಏನಿದೆ? ಇರಾನ್ ಸರ್ಕಾರವು ಗಂಭೀರವಾಗಿ ಮುರಿದು ಬಿದ್ದಿದೆ ಎಂಬ ಅಂಶವನ್ನು ಆಧರಿಸಿ ದಾಳಿಯನ್ನು ನಡೆಸದಿರಲು ಕೋರಲಾಗಿದೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಕೋರಿಕೆಯ ಮೇರೆಗೆ ಇರಾನ್ ನಾಯಕರು ಮತ್ತು ಪ್ರತಿನಿಧಿಗಳು ಏಕೀಕೃತ ಪ್ರಸ್ತಾಪವನ್ನು ಮಂಡಿಸುವವರೆಗೂ ಕೂಡ ಇರಾನ್ ಮೇಲೆ ದಾಳಿಯನ್ನ ತಡೆ ಹಿಡಿಯೋದಕ್ಕೆ ನಮ್ಮನ್ನ ಕೇಳಲಾಗಿದೆ. ಆದ್ದರಿಂದ ನಮ್ಮ ಮಿಲಿಟರಿಗೆ ದಿಗ್ಬಂಧನವನ್ನು ಮುಂದುವರಿಸಲು ಮತ್ತು ಇತರ ಎಲ್ಲ ವಿಷಯಗಳಲ್ಲಿ ಸಿದ್ಧರಾಗಿ ಮತ್ತು ಸಮರ್ಥರಾಗಿರಲು ನಾನು ನಿರ್ದೇಶಿಸುತ್ತೇನೆ. ಆದರೆ ಅವರು ಪ್ರಸ್ತಾಪವನ್ನು ಸಲ್ಲಿಸುವವರೆಗೂ ಮತ್ತು ಚರ್ಚೆಗಳು ಒಂದು ರೀತಿ ಮುಕ್ತಾಯದ ಹಂತವನ್ನು ತಲುಪುವವರೆಗೂ ಕದನ ವಿರಾಮವನ್ನು ವಿಸ್ತರಿಸ್ತಾ ಇದ್ದೇವೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ತಿಳಿಸಿರುವಂಥದ್ದು ಟ್ರುತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ. ಇದೇ ಡೊನಾಲ್ಡ್ ಟ್ರಂಪ್ B2 ಬಾಂಬರನ್ನು ಹಾಕ್ತೀವಿ, ಬುಧವಾರ ತನಕ ಡೆಡ್ಲೈನು, ಯಾವುದೇ ಕಾರಣಕ್ಕೂ ಕದನ ವಿರಾಮ ಎಕ್ಸ್ಟೆಂಡ್ ಪ್ರಮೇಯವೇ ಇಲ್ಲ ಅಂತ ಹೇಳಿದರು. ಈಗ ಇದೇ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಮಾತನ್ನು ಕೇಳಿ ನಾವು ಕದನ ವಿರಾಮವನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಪಾಕಿಸ್ತಾನವನ್ನು ಅಡ್ಡ ಇಟ್ಕೊಂಡು ಉದ್ದ ತಡಾಯುವಂತಹ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.